ಈ ದಿನ ಮಹಾಲಯ ಅಮಾವಾಸ್ಯ. ಮಹಾ ಆಲಯ ಅಲ್ಲ ಇದು, ಮಹಾಲಯ ಅಂದ್ರೆ ಮಹಾಪ್ರಳಯವಾದ ದಿನ ಇದು. ಆ ಲಯ ಅಂದ್ರೇನೆ ಪ್ರಳಯ, ಪ್ರಳಯ ಮಾತ್ರವಲ್ಲ, ಮಹಾ ಪ್ರಳಯವಾಗಿರತಕ್ಕಂಥದ್ದು ನಾನು ಇಲ್ಲೇನೆ ತಿಳಿಸಿಕೊಟ್ಟಿದ್ದೇನೆ. ಇಂತಹ ದಿನದಲ್ಲಿ ನಮ್ಮ ಪಿತೃದೇವತೆಗಳ ಕೃಪೆಗೆ ಒಳಗಾಗುವಂಥದ್ದು, ನಮ್ಮ ಮನೆಯಲ್ಲಿ ತಕ್ಷಣ ಆಗಾಗ ಆಗ್ತಕ್ಕಂತಹ ಜಗಳಗಳು, ತುಂಬಾ ಸಂಕಷ್ಟ ಅವಧಿಗೆ ಬಂದಿದೆ, ಆರ್ಥಿಕ ಸಂಕಷ್ಟ, ಇದೆಲ್ಲದಕ್ಕೂ ಕಾರಣ ಪಿತೃದೇವತೆಗಳ ಕಾರಣರಾಗಿರುತ್ತಾರೆ. ಈ ದಿನ ಎಳ್ಳು, ದರ್ಬೆ, ನೀರು, ಸಾಧ್ಯವಾದಷ್ಟು ದವಸ ಧಾನ್ಯಗಳು, ಶಾಖಾಹಾರವನ್ನ ದಾನ ಮಾಡಿಯೇ ತೀರುವಂಥದ್ದು. ನಿಮ್ಮ ಶಕ್ತಿಯಾನುಸಾರ ಕೊನೆ ಪಕ್ಷ ನೀರು, ದರ್ಬೆ, ಎಳ್ಳು ಇಷ್ಟನ್ನ ದಾನ ಮಾಡಿಕೊಳ್ಳಿ. ಪಿತೃಗೆ ಸಂಬಂಧಪಟ್ಟಾಗಿರತಕ್ಕಂತಹ ಶ್ರಾದ್ದಾದಿಗಳನ್ನ ನಿಮಗೆ ಯಾವ ರೀತಿ ಅನುಕೂಲ ಸಿದ್ಧವಿದೆಯೋ ಆ ಪದ್ಧತಿಯಲ್ಲೇ ಮಾಡಿಕೊಳ್ಳೋದು. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ಮಹಿನಹಿ ರಕ್ಷತೆ ಡುಕ್ರಂಕರಣೆ. ಮೂಢ ಕಶ್ಚನ ವೈಯಾಕರಣ ಡುಕ್ರಂಕರಣಾಧ್ಯಯನ ಧುರೇಣ ಶ್ರೀಮತ್ ಶಂಕರ ಭಗವತ್ ಶಿಷ್ಯೈ ಬೋಧಿತ ಆಸೀತ್ ಶೋಧಿತ ಕರ್ಣಃ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ನಾಮಸ್ಮರಣಾದನ್ಯೋಪಾಯಂ ನಹಿ ಪಶ್ಯಾಮೋ ಭವತರಣೆ ನಹಿ ಪಶ್ಯಾಮೋ ಭವತರಣೆ. ಮೂಢ, ಈಗಾಗಲೇ ಏನು ಮಾಡಬಾರದೆಲ್ಲ ಮಾಡಿದೀಯಾ, ಇನ್ನಾದರೂ ಎಚ್ಚೆತ್ತಕೋ. ಒಮ್ಮೆಯಾದರೂ ಕೂಡ ಲೋಕತ್ರಯರಾಗಿರತಕ್ಕಂತಹ ಆ ಲೋಕತ್ರಯ ಗುರುಗಳಾಗಿರುವ ಶಂಕರ, ಮಧ್ವ, ರಾಮಾನುಜರ ಕೃಪೆಗೆ ನೀನು ಒಳಗಾಗು. ಆಸೆಯಿಂದ ಅದನ್ನು ಪಡ್ಕೊಳ್ತೀಯ, ಇದನ್ನು ಪಡ್ಕೊಳ್ತೀಯ, ಯಾವುದನ್ನೂ ಕೂಡ ನಿನ್ನ ಬಳಿ ಇಟ್ಕೊಳ್ಳಕ್ಕೆ ಬರೋದಿಲ್ಲ. ಕಾರಣ ನೀನು ಬರಿಗೈಯಲ್ಲೇ ಬಂದದ್ದು, ಬರಿಗೈಯಲ್ಲೇ ಓದದ್ದು, ಎಲ್ಲ ಇಲ್ಲೇ ಪಡ್ಕೊಳ್ತೀಯ, ಎಲ್ಲ ಇಲ್ಲೇ ಕಳ್ಕೊಳ್ತೀಯ. ಆದರೆ ಇಲ್ಲಿ ಪಡ್ಕೊಂಡು ಹೋಗತಕ್ಕಂತಹದ್ದು ಇದೆ. ನೀನು ಏನು ಮಾಡಿದೆಯೋ ಅಂತ ಕರ್ಮವನ್ನ ಹೊತ್ಕೊಂಡು ಹೋಗ್ತೀಯ. ಬರಬೇಕಾದ್ರೆ ಭಾಗ್ಯಗಳ ಜೊತೆಗೆ ಬಂದೆ, ಹೋಗಬೇಕಾದ್ರೆ ಅನೇಕ ಕರ್ಮಗಳ ಜೊತೆ ಹೋಗ್ತೀಯ. ಅದರಲ್ಲೂ ಸಾಧ್ಯವಾದಷ್ಟು ಶುಭ ಕರ್ಮಗಳನ್ನೇ, ಒಳ್ಳೆಯವರಿಗೆ ಒಳ್ಳೆಯದನ್ನ ಬಯಸುವಂಥದ್ದು ಸಂಪೂರ್ಣವಾಗಿ ನಿನ್ನ ಶಕ್ತಿ, ನಿನ್ನ ದೇಹದ ಶಕ್ತಿ ಇರೋವಾಗಲೇ ಏನಾದ್ರೂ ಮಾಡು. ಮುದಿದನ ಬಂದಾಗ, ಹಲ್ಲು ಬಿದ್ದಾಗ, ಬೆನ್ನು ಹೋದಾಗ ಏನು ಮಾಡ್ತೀಯ? ಒಂದಷ್ಟು ಜನಕ್ಕೆ ನಿನ್ನ ಯೌವನದಲ್ಲಿ ಇದ್ದಾಗಲೇ ಒಂದಷ್ಟು ಸಹಾಯ ಮಾಡು. ನಿನ್ನ ಕೈಲಿ ಏನು ಸಾಧ್ಯವಾಗುತ್ತೋ, ನಿನ್ನ ಬಾಯಲ್ಲಿ ಹಲ್ಲುಗಳಿದ್ದಾಗಲೇ ಪಠಣ ಪಾರಾಯಣ ಮಾಡು ಅಂತ ಹೇಳತಕ್ಕಂತಹದ್ದು. ಪ್ರೀತಿಯ ಬಂಧುಗಳೇ, ನಮಗೆ ಈ ಪಂಚಭೂತಗಳೇ ಗುರುಗಳು. ಎಷ್ಟು ಜನ ನಮ್ಮನ್ನು ನಿಂದಿಸಿದರೋ, ನಾವು ಎಷ್ಟು ಜನಕ್ಕೆ ವಂದಿಸಿದವೋ ಗೊತ್ತಿಲ್ಲ. ಇನ್ನು ಕೊನೆಯದಾಗ ನಮಗಿರತಕ್ಕಂಥ ಸದಾವಕಾಶ ಗುರುಗಳನ್ನು, ಭಗವಂತನನ್ನು ಕಾಣೋಣ. ಶಿವಂಭೂಯ ಒಳಿತಾಗಲಿ.